ಎಲ್ಲರಿಗೂ ನೂತನ ವರ್ಷದ ಶುಭಾಶಯಗಳು. ಎಲ್ರಿಗೂ ಎಲ್ಲರ ಜೀವನದಲ್ಲಿ ಆಯಸ್ಸು ಆರೋಗ್ಯ ಭಾಗ್ಯ ಎಲ್ಲರಿಗೂ ಸಿಗಲಿ ಅಂತ ಕೇಳ್ಕೊತೀನಿ. ಫಸ್ಟು ಇವತ್ತು 31st ನೈಟು ಮನೇಲಿ ನೈಟೇ ಪೂಜೆ ಮಾಡಿಬಿಟ್ಟು ಎಲ್ಲೋ ಹೊರಗಡೆ ಹೋಗ್ಬೇಕಿತ್ತಲ್ವ. ಸೊ ಹಾಗಾಗಿ ನೈಟೇ ಪೂಜೆ ಮಾಡಿಬಿಟ್ಟು ಎಲ್ಲ ದೇವ್ರನ್ನೂ ಕೇಳ್ಕೊಂಡು ಒಳ್ಳೇದಾಗಲಿ ಕಣಪ್ಪ, ಈ ವರ್ಷ ಒಳ್ಳೆ ಥರ ಪ್ರಾರಂಭ ಆಗಲಿ ಅಂತ ಕೇಳ್ಕೊಂಡೆ. ಮನೇಲಿ ನಾನು ನೈಟ್ ಊಟ ಮಾಡಿರಲಿಲ್ಲ, ಅಂದವೇ ಹಂಗೆ ನೂಡಲ್ಸ್ ತಿನ್ಕೊಂಡು ಹೊರ್ಟಿ. ನಾವು ಬೆಂಗಳೂರು 9:30ಗೇನೋ ಬಿಟ್ಟಿದ್ದು, ಅಲ್ಲಿ ರೀಚ್ ಆದಾಗ 4:45 ಏನೋ ಆಗಿತ್ತು. ಅಂದ್ಕೊಂಡಿರಲಿಲ್ಲ ಹೋಗ್ತೀವಿ ಅಂತ, ಬಟ್ ಅನ್ಎಕ್ಸ್ಪೆಕ್ಟಾಗಿ ಹೋಗೇ ಬಿಟ್ವಿ. ಹೋಗಬೇಕು ಅಂದ್ಕೊಂಡ್ವಿ. ಸೊ ನಾವು ಹೋಗಿದ್ದು ಮಂತ್ರಾಲಯ. ನಾನು ಲಾಸ್ಟ್ ವರಮಹಾಲಕ್ಷ್ಮಿಯಿಂದ ನಮ್ಮ ಮನೇಲಿ ವಾರ ಮಾಡೋಕ್ಕೆ ಶುರು ಮಾಡಿದ್ದೀನಿ, ರಾಯರನ್ನ ಇಟ್ಟು. ಎಲ್ಲ ಒಳ್ಳೆಯದೇ ಆಗ್ತಿದೆ. ಸೊ ತುಂಬ ಅಂದರೆ ತುಂಬ ರಶ್ ಇತ್ತು. ಮೇ ಬಿ ನಾವು ಆ ಕ್ಯೂವಲ್ಲಿ ನಿಂತ್ಕೊಂಡಿದ್ರೆ ಅವತ್ತೆಲ್ಲ ದರ್ಶನ ಮಾಡೋಕ್ಕಾಗ್ತಿಲ್ವೇನೋ. ವಿಜಯಣ್ಣ ಥ್ಯಾಂಕ್ ಯು ಸೋ ಮಚ್ ದರ್ಶನಕ್ಕೆ ಅರೇಂಜ್ ಮಾಡ್ಕೊಟ್ಟಿದ್ದಕ್ಕೆ. 1 ನಿಮಿಷದಲ್ಲಿ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ತುಂಬ ಖುಷಿ ಆಯಿತು, ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಈ ವರ್ಷ ಯಾರಿಗೆಲ್ಲ ನನ್ನಿಂದ ಹರ್ಟ್ ಆಗಿದೆ, ನೋವಾಗಿದೆ ನನಗೆ ಗೊತ್ತಿಲ್ಲ, ನಾನು ಸಾರಿ ಕೇಳ್ತೀನಿ ಆಗಿದ್ದರೆ. ಸೊ ನಾನು ತುಂಬ ಚೆನ್ನಾಗಿ ಪಾಠ ಕಲ್ತಿದ್ದೀನಿ ಈ ವರ್ಷ. ಯಾರ ಹತ್ರ ಹೆಂಗಿರಬೇಕು, ಹೆಂಗೆ ನಡ್ಕೋಬೇಕು, ಯಾವ ಥರ ಇದ್ದರೆ ನಮಗೆ ರೆಸ್ಪೆಕ್ಟ್ ಅನ್ನೋದನ್ನು ಕಲ್ತಿದ್ದೀನಿ. ಆಮೇಲೆ ನಮ್ಮ ಪ್ರೀತಿ ಯಾರಿಗೆ ಅರ್ಹತೆ ಇದೆಯೋ ಅವ್ರಿಗೆ ಕೊಡಬೇಕು, ಯಾರಿಂದನೂ ನಾವು ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಎಲ್ಲರಿಗೂ ಒಳ್ಳೆಯದಾಗಲಿ, ಈ ವರ್ಷ ತುಂಬ ಚೆನ್ನಾಗಿರಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು.